ಓಂ ಶಾಂತಿ ಎಲ್ಲರಿಗೆ. ಸೊ ಇವತ್ತು 71 ಇಸ್ವಿಯ ಮುರಳಿಯ ಸೀರೀಸ್ ನಲ್ಲಿ 3-10-71 3-10-71 3-10-71 3 तारीख 10वां महीना 71 3-10-71. ಸೊ ಇವತ್ತು ಮುರಳಿಯ ಟೈಟಲ್ ಆಗಿದೆ निर्माणता के गुण से विश्व निर्माता कैसे बने. ನಾವು ಹೇಳ್ತಾರೆ ನಿರ್ಮಾಣತಾಕೆ ಗುಣಸೆ, ನಿರ್ಮಾಣತೆಯ ಒಂದು ಗುಣದಿಂದ ವಿಶ್ವ ನಿರ್ಮಾತೆ ಹೇಗಾಗುತ್ತೆ. ಸೊ ಇದ್ರ ಬಗ್ಗೆ ಬಾಬಾ ಈ ಮುರಳಿಯಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ कि आज बाप किनों को देख रहे थे. ಸೊ ಇವತ್ತು ಬಾಬಾ ಯಾರನ್ನ ನೋಡ್ತಾ ಇದ್ದಾರೆ. आप कौन हो, ನೀವು ಯಾರಾಗಿದೆ. आज बाप आपको किस रूप में देख रहे, ये जानते हो. ಇವತ್ತು ಬಾಬಾ ನಿಮ್ಮನ್ನ ಯಾವ ರೂಪದಲ್ಲಿ ನೋಡ್ತಾ ಇದ್ದಾರೆ, ಇದನ್ನ ತಿಳ್ಕೊಂಡಿದ್ದೀರಾ. ಮಾಸ್ಟರ್ ನಾಲೆಜ್ಫುಲ್ ನೈಯೋ, ತಿಳ್ಕೊಳ್ಳೋದಕ್ಕೆ ಬಾಬಾ ಹೇಳ್ತಾರೆ कि मास्टर नॉलेजफुल ಆಗಿಲ್ವಾ. जब मास्टर नॉलेजफुल हो तो यह नहीं जान सकते कि बाप आपको किस रूप में देख रहे. ಯಾವಾಗ ನೀವು ಮಾಸ್ಟರ್ ನಾಲೆಜ್ಫುಲ್ ಆಗಿದ್ದೀರಿ ಅಂದ್ರೆ तो ಬಾಬಾ ಹೇಳ್ತಾರೆ ಇದು ತಿಳ್ಕೊಳಕ್ ಆಗಿಲ್ವಾ कि ತಂದೆ ನಿಮ್ಮನ್ನ ಯಾವ ರೂಪದಲ್ಲಿ ನೋಡ್ತಾ ಇದ್ದಾರೆ ಅಥವಾ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. बाप किस रूप में आपको देख रहे. बच्चे तो हो ही, ಯಾರೋ ಹೇಳಿರ್ಬೋದು ನಾನು ಮಕ್ಕಳ ರೂಪದಲ್ಲಿ ನೋಡ್ತೇನೆ. ಬಾಬಾ ಹೇಳ್ತಾರೆ ಬಚ್ಚೆ तो हो ही, ಮಕ್ಕಳಂತೂ ಆಲ್ರೆಡಿ ಆಗಿದ್ರು. लेकिन किस रूप में देख रहे, ಆದ್ರೆ ವಿಶೇಷವಾಗಿ ಬಾಬಾ ನಿಮ್ಮನ್ನ ಯಾವ ರೂಪದಲ್ಲಿ ನೋಡ್ತಾ ಇದ್ದಾರೆ. बाप दादा देख रहे हैं कि इतने सभी विश्व निर्माता बैठे. ಬಾಬಾ ಹೇಳ್ತಾರೆ ನಿಮ್ಮನ್ನ ಯಾವ ರೂಪದಲ್ಲಿ ನೋಡ್ತಾ ಇದ್ದಾರೆ ಬಾಬಾ ಅಂದ್ರೆ ಇಷ್ಟೆಲ್ಲ ಯಾರೆಲ್ಲ ಕೂತಿದ್ದಾರೆ ಬಾಬನ ಎದುರುಗಡೆ. ಬಾಬಾ ಹೇಳ್ತಾರೆ ನೀವೆಲ್ಲರೂ ಸಹ ವಿಶ್ವ ನಿರ್ಮಾತೆ ಆಗಿದೆ. ವಿಶ್ವಕ್ಕೆ ನಿರ್ಮಾತ ಹೋ, ಬಾಬಾ ಹೇಳ್ತಾರೆ ವಿಶ್ವದ ನಿರ್ಮಾತ ಆಗಿದ್ದೀರಾ. बाप के साथ साथ बाप के कर्तव्य में मददगार बने. ತಂದೆಯ ಜೊತೆ ಜೊತೆ ತಂದೆಯ ಕರ್ತವ್ಯದಲ್ಲಿ ಸಹಯೋಗಿ ಆಗಿದ್ದೀರಾ. ತಂದೆಯ ಜೊತೆ ಜೊತೆ ತಂದೆಯ ಕರ್ತವ್ಯದಲ್ಲಿ ಬಾಬಾ ಹೇಳ್ತಾರೆ ಸಹಯೋಗಿ ಆಗಿದ್ದೀರಾ ಅಂತ. तो नई विश्व का निर्माण करना यही आपका कर्तव्य है ना. ಬಾಬಾ ಹೇಳ್ತಾರೆ ಹೊಸ ವಿಶ್ವದ ನಿರ್ಮಾಣ ಮಾಡುವಂಥದ್ದು, ನೈ ವಿಶ್ವ ಕಾ ನಿರ್ಮಾಣ ಕರ್ನ ಯಹಿ ಆಪ್ಕಾ ಕರ್ತವ್ಯ है. ಇದೇ ನಿಮ್ಮ ಡ್ಯೂಟಿ ಅಥವಾ ಕರ್ತವ್ಯ ಅಲ್ವಾ. तो उसी कर्तव्य में लगे हुए हो या अभी आपको लगना है. ಆ ಕರ್ತವ್ಯದಲ್ಲೇ ತೊಡಗಿದ್ದೀರಾ ಇಲ್ಲ ಅಂದ್ರೆ ಇನ್ನು ತೊಡಗಬೇಕಾಗಿದೆಯಾ. उसी कर्तव्य में लगे हुए हो या अभी आपको लगना है. तो विश्व निर्माता नहीं हुए, ಆ ಲೆಕ್ಕದಲ್ಲಿ ವಿಶ್ವ ನಿರ್ಮಾತೆ ಆಗಿಲ್ವಾ. तो सदैव यह स्मृति में रहे कि हम सभी मास्टर विश्व निर्माता है. तो ಸದಾ ಇವತ್ತು ದಿನ ಬಾಬಾ ಸ್ಮೃತಿಗೋಸ್ಕರ ಟೈಟಲ್ ಕೊಡ್ತಾ ಇದ್ದಾರೆ. ಸದಾ ಈ ಒಂದು ಸ್ಮೃತಿ ಇರಲಿ ನಿಮಗೆ कि ನಾವೆಲ್ಲರೂ ಸಹ ಮಾಸ್ಟರ್ ವಿಶ್ವ ನಿರ್ಮಾತಾ ಆಗಿದ್ದೀವಿ. तो यही स्मृति सदैव रहने से
कौन सा विशेष गुण आप में ऑटोमेटिकली आ जाएगा. ಈ ಒಂದು ಸ್ಮೃತಿ ಸದಾ ಇರೋದ್ರಿಂದ ನಾನು ವಿಶ್ವ ನಿರ್ಮಾತ ಆಗಿದ್ದೀನಿ ಅನ್ನುವಂತ ಸ್ಮೃತಿ ಸದಾ ನಿಮ್ಮಲ್ಲಿ ಜಾಗೃತವಾಗಿರೋದ್ರಿಂದ ಯಾವ ಒಂದು ವಿಶೇಷ ಗುಣ ಆಟೋಮೆಟಿಕಲಿ ನಿಮ್ಮಲ್ಲಿ ಬರುತ್ತೆ. कौन सा विशेष गुण ऑटोमेटिकली आप में आ जाए. निर्माणता का गुण आ जाए. ಬಾಬಾ ಹೇಳ್ತಾರೆ ನಿರ್ಮಾಣತೆಯ ಅರ್ಥಾತ್ ಕನ್ಸ್ಟ್ರಕ್ಟಿವ್ ಹೊಸತನವನ್ನ ತರುವಂಥದ್ದು. ನಿರ್ಮಾಣತೆಯ ಒಂದು ಗುಣ ತಾನಾಗಿ ಬರುತ್ತೆ. ಸಮಜಾ ಗೊತ್ತಾಯ್ತಾ? ಯಾವ ಸ್ಮೃತಿ ಇಟ್ಕೊಳ್ಳೋದ್ರಿಂದ ಯಾವ ಗುಣ ನಮ್ಮಲ್ಲಿ ಬರ್ಬೋದು. ಈ ಸಮಯದಲ್ಲಿ ನೀವು ವಿಶ್ವ ನಿರ್ಮಾತ ಅಂತ ನೀವು ಟೈಟಲ್ ನೆನ್ಪಿಟ್ಕೊಂಡಿದ್ರೆ ನಿಮ್ಮಲ್ಲಿ ವಿಶೇಷವಾಗಿ ಈ ಒಂದು ನಿರ್ಮಾಣತೆಯ ಒಂದು ಗುಣ ತಾನಾಗಿ ಬರುತ್ತೆ. और जहां निर्माणता होगा अर्थात सरलता ನ್ಯಾಚುರಲ್ ರೂಪ में रहेगी. ಬಾಬಾ ಹೇಳ್ತಾರೆ ಎಲ್ಲಿ ನಿರ್ಮಾಣತೆಯ ಒಂದು ಗುಣ, ನಿರ್ಮಾಣತೆ ಅಂದ್ರೆ ಅರ್ಥ ಸರಳತೆ, ಸಹಜವಾಗಿ ಸರಳತೆ ನ್ಯಾಚುರಲ್ ರೂಪದಲ್ಲಿ ಇರುತ್ತೆ. ಬಾಬಾ ಹೇಳ್ತಾರೆ ನಿರ್ಮಾಣತಾ अर्थात सरलता नेचुरल रूप में रहेगी, वहां अन्य गुण भी ऑटोमेटिकली आप में आ ही जाते. तो ಯಾವಾಗ ಈ ರೀತಿ ನಿರ್ಮಾಣತೆ ಗುಣ ಅಥವಾ ಸರಳತೆ ಸಹಜವಾಗಿ ನ್ಯಾಚುರಲ್ ಆಗಿ ಇರುತ್ತೋ ಅಲ್ಲಿ ಅನ್ಯ ಗುಣಗಳು ಬಾಬಾ ಹೇಳ್ತಾರೆ ಆಟೋಮೆಟಿಕಲಿ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. तो सदैव इस स्मृति स्वरूप में स्थित रहकर ಬಾಬಾ ಹೇಳ್ತಾರೆ ಸದಾ ಈ ಒಂದು ಸ್ಮೃತಿ ಸ್ವರೂಪದಲ್ಲಿ ಸ್ಥಿತರಾಗಿ फिर हर संकल्प व कर्म कर, ಅದರಿಂದ ಪ್ರತಿ ಸಂಕಲ್ಪ ಮತ್ತೆ ಕರ್ಮ ಮಾಡಿ. फिर यह जो भी छोटी छोटी बातें सामना करने के लिए आती, ಇದರಿಂದ ಯಾವುದೋ ಸಣ್ಣ ಪುಟ್ಟ ಮಾತುಗಳು ಎದುರಿಸಲಿಕ್ಕೆ ಬರ್ತದೆ. या बातें ऐसे ही अनुभव होंगी जैसे कोई बुजुर्ग के आगे छोटे छोटे बच्चे अपने बचपन के अलबेलेपन के कारण कुछ भी बोलते. तो ಬಾಬಾ ಹೇಳ್ತಾರೆ ಯಾವಾಗ ಈ ಸ್ಥಿತಿನನ್ನ ನೀವು ಅನುಭವ ಮಾಡಿದಾಗ, ಈ ಸ್ಮೃತಿಯ ಸ್ವರೂಪದಲ್ಲಿ ಸ್ಥಿತರಾದಾಗ, ಸಂಕಲ್ಪದಲ್ಲಿ ಕರ್ಮದಲ್ಲಿ ಯಾವಾಗ ಸಣ್ಣ ಸಣ್ಣ ಮಾತುಗಳು ಎದುರುಗಡೆ ಬಂದ, या भी छोटी छोटी बातें जो सामने करने के लिए आती है, ಎದುರಿಸ್ಲಿಕ್ಕೋಸ್ಕರ ನಿಮ್ಮ ಹತ್ರ ಸಣ್ಣ ಪುಟ್ಟ ಮಾತುಗಳು ಬರ್ತವೆ. या बातें ऐसे ही अनुभव होंगी, ಎಲ್ಲ ಮಾತುಗಳು ಹೇಗೆ ಅನುಭವ ಆಗ್ತವೆ ಅಂದ್ರೆ जैसे कोई बुजुर्ग के आगे छोटे छोटे बच्चे अपने बचपन के अलबेलेपन के कारण, ಸಣ್ಣ ಸಣ್ಣ ಮಕ್ಕಳು ವಯಸ್ಕರಾಗಿರುವಂತವರ ಎದುರುಗಡೆ ಬಾಲ್ಯತನದ ಕಾರಣದಿಂದ, ಹುಡುಗಾಟಿಕೆತನ ಕಾರಣದಿಂದ ಕುಚ್ ಬಿ ಬೋಲ್ ದೇತೆ. ಹೇಳ್ತಾರಲ್ಲ ಮುದುಗುರಿಕೆ ಆಗಿದ್ಮೇಲೆ ಸಣ್ಣ ಸಣ್ಣ ಮಕ್ಕಳು ಯೋಚನೆ ಮಾಡಲ್ಲ ಏನ್ ಹೇಳ್ತಾ ಇದ್ದೀವಿ. कुछ भी बचपन के अलबेलेपन के कारण कुछ भी बोल देवे या कुछ भी ऐसा कर्तव्य भी करे, ಯಾವ್ದಾದ್ರೂ ಒಂದು ಮಾಡಬಾರ್ದಿರುವಂತ ಕರ್ತವ್ಯನೇ ಮಾಡಬಹುದು. तो भी बुजुर्ग लोग समझते हैं यह तो निर्दोष है, अनजान है, छोटे बच्चे ಪಾಪ ಗೊತ್ತಿಲ್ಲ, ಚಿಕ್ಕ ಹುಡುಗರು ಇವರು, ಚಿಕ್ಕ ಮಕ್ಕಳು ಅಂತ ತಿಳ್ಕೊಳ್ತಾರಲ್ಲ, ವಯಸ್ಸಾಗಿರುವಂತವ್ರು ಏನ್ ತಿಳ್ಕೊಳ್ತಾರೆ, ಸಣ್ಣ ಮಕ್ಕಳು ತಪ್ಪು ಮಾಡ್ತಾ ಇದಾರೆ ಅಂದ್ರೆ ಸಣ್ಣ ಮಕ್ಕಳು ಪಾಪ ಏನು ಗೊತ್ತಿಲ್ಲ ಅಂತ ಅವರು ಆ ರೀತಿಯಲ್ಲಿ ಅದನ್ನ ತಿಳ್ಕೊಳ್ತಾರೆ. छोटे बच्चे हैं, नादान है, अनजान है, निर्दोष है, ऐसे समझते, ಈ ರೀತಿ ತಿಳ್ಕೊಳ್ತಾರೆ. कोई असर नहीं होता उनके स्थिति के, ಆವಾಗ ಅವರ ಸ್ಥಿತಿ ಮೇಲೆ ಅವ್ರಿಗೆ ಪ್ರಭಾವ ಬೀಳೋದಿಲ್ಲ. ಅವ್ರ ಮಾತುಗಳಿಂದ, ಅವರ ನಡತೆಯಿಂದ ಆ ವಯಸ್ಕರಾಗಿರುವಂತವ್ರ ಮೇಲೆ ಆ ಪ್ರಭಾವ ಬೀಳೋದಿಲ್ಲ, असर नहीं पड़ता. तो ऐसे ही ಅದೇ ರೀತಿಯಲ್ಲಿ जब मास्टर विश्व निर्माता अपने को समझेंगे, ಅದೇ ರೀತಿ ನಿಮ್ಮನ್ನ ನೀವು ಮಾಸ್ಟರ್ ವಿಶ್ವ ನಿರ್ಮಾತ ಅಂತ ನಿಮ್ಮನ್ನ ನೀವು ತಿಳ್ಕೊಳ್ತೀರಿ
जब मास्टर विश्व निर्माता अपने को समझेंगे तो यह माया के छोटे छोटे विघ्न आपको बच्चों का खेल समान लगेंगे। ಆವಾಗ ಈ ರೀತಿ ವಿಶ್ವ ನಿರ್ಮಾತ ಅಂತ ನಿಮ್ಮನ್ನ ನೀವು ಸ್ಮೃತಿಯಲ್ಲಿ ತಂದ್ಕೊಳ್ಳೋ ಕಾರಣದಿಂದ ಈ ಮಾಯೆಯ ಸಣ್ಣ ಪುಟ್ಟ ವಿಘ್ನಗಳೇನಿದಾವೆ ಮಕ್ಕಳ ಆಟ ರೂಪದಲ್ಲಿ ನಿಮ್ಮ ಎದುರುಗಡೆ अनुभव आಗುತ್ತೆ। छोटे छोटे विघ्न बच्चों के खेल समान लगेंगे। जैसे छोटा बच्चा अगर बचपन के अनजानपन में नाक कान भी पकड़ ले तो जोश आएगा। ಪಾಪ ಹೇಳ್ತಾರೆ ಒಂದ್ ಸಣ್ಣ ಮಗು ಏನ್ ಗೊತ್ತಿಲ್ಲ, ಬಾಲ್ಯತನದಲ್ಲಿ ಏನ್ ಗೊತ್ತಿಲ್ಲದಿರೋ ಸ್ಟೇಜ್ ನಲ್ಲಿ ಇದ್ದಾಗ ನಿಮ್ಮ ಮೂಗೋ ನಿಮ್ಮ ಕಿವಿನೋ ಹಿಡ್ಕೊಂಡಿರ್ತಾರೆ ಅಲ್ವಾ, ಹಿಡ್ಕೊಳ್ತಾರೆ। छोटा बच्चा नाक भी पकड़ता है, मुख भी पकड़ता है, तो नाक या कान भी पकड़ ले तो जोश आएगा, ಕೋಪ ಬರುತ್ತಾ? ಯಾಕೆ? ಪಾಪ ಗೊತ್ತಿಲ್ಲ। क्यों गुस्सा क्यों नहीं आता? ಕೋಪ ಯಾಕೆ ಬರಲ್ಲ? ಯಾಕೆಂದ್ರೆ ಪಾಪ ಗೊತ್ತಿಲ್ಲ ಹುಡುಗ, ಅದಕ್ಕೇನೆ ಇಳ್ಕೊಂಡಿದ್ದಾನೆ। ಅದೇ ದೊಡ್ಡವ್ರು ಇಟ್ಕೊಂಡಿದ್ದಾನೆ, बड़े लोग पकड़े तो गुस्सा आएगा ना, क्योंकि समझते हैं कि बच्चे निर्दोष है, अनजान है। ಆ ಸಮಯದಲ್ಲಿ ನಾವು ತಿಳ್ಕೊಳ್ತೀವಿ कि ಮಕ್ಕಳು ನಿರ್ದೋಷರಾಗಿದ್ದಾರೆ, ಮತ್ತೆ ಪಾಪ ಅವರಿಗೆ ಗೊತ್ತಿಲ್ಲ। उनका कोई दोष दिखाई नहीं पड़ता। ಆ ಸಮಯದಲ್ಲಿ ಅವ್ರದ್ದು ಯಾವುದೇ ರೀತಿಯಲ್ಲಿ ದೋಷ ನಿಮಗೆ ಕಾಣೋದಿಲ್ಲ, ಆತರ ಮಾಡ್ತಾ ಇದ್ರು ಸಹ। तो ऐसे ही ಅದೇ ರೀತಿಯಲ್ಲಿ माया भी अगर किसी आत्मा द्वारा, ಅದೇ ರೀತಿ ಮಾಯನ್ನು ಸಹ ಯಾವುದೇ ಒಂದು ಆತ್ಮನ ಮೂಲಕ, माया भी अगर किसी आत्मा द्वारा समस्या व विघ्न व परीक्षा पेपर बनकर आती है तो ಮಾಯನ್ನು ಸಹ ಯಾವುದೇ ಒಂದು ಆತ್ಮನ ಮೂಲಕ ಯಾವುದೇ ಸಮಸ್ಯೆ ರೂಪದಲ್ಲಿ, ವಿಘ್ನ ರೂಪದಲ್ಲಿ ಅಥವಾ ಪರೀಕ್ಷೆ ಪೇಪರ್ ಆಗಿ ಬಂದ್ರೆ तो क्या करें? परीक्षा पेपर बनकर आती है तो उन आत्माओं को निर्दोष समझना चाहिए आपको। ಹೇಗೆ ಆ ಮಗುವಿಗೆ ಗೊತ್ತಿಲ್ಲದೆ ಇರೋ ಕಾರಣದಿಂದಾನೇ ನಿಮ್ಮ ಮೂಗು ಅಥವಾ ಕಿವಿ ಇಟ್ಕೊಂಡಿರೋದು, ಅದೇ ರೀತಿ ಮಾಯಕ್ಕೆ ವಶರಾಗಿ ಯಾವುದೇ ಒಂದು ಆತ್ಮ ಸಮಸ್ಯೆ ತಂದಾಕಿದೆ ಅಥವಾ ವಿಘ್ನ ಅಥವಾ ಪರೀಕ್ಷೆ ಪೇಪರ್ ತಂದಾಕಿದಾಗ ಆ ಆತ್ಮನ ಪ್ರತಿನೂ ಸಹ ನಿಮಗೆ ನಿರ್ದೋಷ ಭಾವನೆಯನ್ನ ಬರಬೇಕು। ಗೊತ್ತಿಲ್ಲ ಅಲ್ಲ, ಗೊತ್ತಿದ್ರೆ ಮಾಡ್ತಿದ್ದ? ಆ ಮಗುನು ಸಹ ಗೊತ್ತಿಲ್ದಿರೋ ಮಾಡೋ ಕಾರಣದಿಂದನೇ ನೀವು ಅವ್ರನ್ನ ಕ್ಷಮಿಸಿದ್ರಿ। ಅದೇ ರೀತಿ ಇವ್ರು ಸಹ ಮಾಯೆಗೆ ವಶರಾಗಿ ಸಮಸ್ಯೆ ತಂದಾಕಿದ್ರು, ಬಾಬಾನು ಸಹ ಹೇಳ್ತಾ ಇದ್ರೆ ಅವ್ರ ಪ್ರತಿ ನಿಮಗೆ ಅದೇ ದೃಷ್ಟಿಕೋನ ಇಟ್ಕೋಬೇಕಂತ। निर्दोष समझना चाहिए। माया ही आत्मा द्वारा अपना खेल दिखा रही है। ಆ ಸಮಯದಲ್ಲಿ ಏನ್ ತಿಳ್ಕೋಬೇಕಂತಾರೆ ಬಾಬಾ, ಮಾಯೆನೆ ಆ ಆತ್ಮನ ಮೂಲಕ ತನ್ನ ಆಟನ ತೋರಿಸ್ತಾ ಇದೆ। माया ही आत्मा द्वारा अपना खेल दिखा रही। तो निर्दोष के ऊपर क्या होता है? ಯಾರು ನಿರ್ದೋಷ ಇದ್ದಾರೆ ಪಾಪ ದೋಷನೇ ಇಲ್ಲ ಅವ್ರಿಗೆ, ದೋಷ ಮಾಯೆದು, ಮಾಯೆ ಆ ರೀತಿ ಅವರ ಆಟ ಆಡಿಸ್ತಾ ಇದೆ ಅಂದಾಗ ಯಾರು ನಿರ್ದೋಷರಿರ್ತಾರೆ ಏನ್ ಬರುತ್ತೆ ಅವ್ರ ಮೇಲೆ? निर्दोष के ऊपर क्या होता है? तरस आता है, रहम आता है ना, दये ಅಥವಾ ಕೃಪೆ ಅನ್ನುವಂಥದ್ದು, ಕ್ಷಮೆ ಅನ್ನುವಂಥದ್ದು ಬರುತ್ತೆ। तो इसी रीति से कोई भी आत्मा निमित्त बन जाती है लेकिन है निर्दोष आत्मा। ಅದೇ ರೀತಿಯಲ್ಲಿ ಯಾವುದೇ ಒಂದು ಆತ್ಮ ನಿಮಿತ್ತ ಆಗಿರುತ್ತೆ ಆ ವಿಘ್ನ ಅಥವಾ ಸಮಸ್ಯೆಯನ್ನ ತಂದಾಕ್ಲಿಕ್ಕೆ, ಆ ಪೇಪರ್ ತಂದಾಕ್ಲಿಕ್ಕೆ, ಆದ್ರೆ ನಿರ್ದೋಷ ಆತ್ಮ ಆಗಿದೆ। लेकिन निर्दोष आत्मा है। अगर उस दृष्टि से आप हर आत्मा को देखो तो ಅವಾಗ ಅದೇ ದೃಷ್ಟಿಕೋನದಿಂದ ನೀವು ಪ್ರತಿಯೊಂದು ಆತ್ಮನನ್ನ ನೋಡಿದಾಗ, अगर उसी दृष्टि से आप हर आत्मा को देखो तो
ಪಾಪ ಇವರು ನಿರ್ದೋಷ, ಅವ್ರ ತಪ್ಪೇನಿಲ್ಲ ಅಂತ ನೀವು ಪ್ರತಿಯೊಂದು ಆತ್ಮನನ್ನ ಅದೇ ದೃಷ್ಟಿಕೋನದಿಂದ ನೋಡಿದಾಗ ಫಿರ್ ಪುರುಷಾರ್ಥ ಕಿ ಸ್ಪೀಡ್ ಕಭಿ ಡೀಲಿ ಹೋ ಸಕ್ತಿ ಹೈ. ಅವಾಗ ಪುರುಷಾರ್ಥದ ಸ್ಪೀಡ್ ಏನಿದೆ, ಬಾಬಾ ಹೇಳ್ತಾರೆ ಯಾವಾಗಾದ್ರೂ ಹಗುರ ಆಗಕ್ ಸಾಧ್ಯನಾ? ತ ಪುರುಷಾರ್ಥ ಕಿ ಸ್ಪೀಡ್ ಕಭಿ ಡೀಲಿ ಹೋ ಸಕ್ತಿ ಹೈ. ಪುರುಷಾರ್ಥದ ಸ್ಪೀಡ್ ಏನಿದೆ ಬಾಬಾ ಹೇಳ್ತಾರೆ ಎಂದಿಗೂ ಸಹ ಹಗುರ ಆಗೋದಿಲ್ಲ. तो हर सेकंड में चढ़ती कला का अनुभव करें. ಆ ಸಮಯದಲ್ಲಿ ಪ್ರತಿ ಸೆಕೆಂಡ್ ನಲ್ಲಿ ಹಾರುವ ಕಲೆಯ ಅನುಭವ ಮಾಡ್ತೇನೆ. सिर्फ चढ़ती कला में जाने के लिए यह समझने की कला आनी चाहिए. ಬರೀ ನಾನು ಏರುವ ಕಲೆಯಲ್ಲಿ ಹೋಗ್ಬೇಕು ಅನ್ನುವಂಥದ್ದನ್ನ ತಿಳ್ಕೊಂಡು ಈ ಕಲೆನನ್ನ ನೀವು ಯೂಸ್ ಮಾಡ್ಬೇಕಾಗುತ್ತೆ. सिर्फ चढ़ती कला में जाने के लिए यह समझने की कला आना चाहिए. ಈ ಕಲೆಯನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ನಿಮಗೆ ಬರಬೇಕಾಗಿದೆ ಏರುವ ಕಲೆಯಲ್ಲಿ ಹೋಗೋದಕ್ಕೋಸ್ಕರ. 16 ಕಲಾ ಸಂಪೂರ್ಣ ಆಪ್ಕೋ ಬನ್ನ ಹೇನ. ಅದಕ್ಕೆ ಇದು ಒಂದು ಕಲೆ ಅಲ್ವಾ? ಬೇರೆಯವ್ರನ್ನ ನಿರ್ದೋಷರನ್ನಾಗಿ ನೋಡುವಂತಹ ಒಂದು ಕಲೆ. ತಪ್ಪಿದ್ರೂ ಸಹ ಅವ್ರ ಮಕ್ಕಳು ಅಂತ ತಿಳಿಗಿ ಅವ್ರನ್ನ ಕ್ಷಮೆ ಮಾಡುವಂತ ಇದೊಂದು ಪರೀಕ್ಷೆ ಪೇಪರ್ ಅಂತ. ಸೊ ಈ ಕಲೆ ಅಂದ್ರೆ 16 ಕಲೆಗಳನ್ನು ನೀವೀಗ ಸಂಪೂರ್ಣರಾಗ್ಬೇಕಲ್ವಾ? तो यह भी एक कला है. ಅದರಲ್ಲಿ ಇದೂನು ಒಂದು ಕಲೆ ಆಗಿದೆ. अगर इस कला को जान जाते हैं तो ಚಡ್ತಿ ಕಲಾ हो जाती. ವೇಳೆ ನೀವು ಈ ಕಲೆನನ್ನ ಯಥಾರ್ಥವಾಗಿ ತಿಳ್ಕೊಂಡ್ಬಿಟ್ರೆ ಬಾಬಾ ಹೇಳ್ತಾರೆ ಏರುವ ಕಲೆ ಆಗ್ಬಿಡುತ್ತೆ. ಚಡ್ತಿ ಕಲಾ हो जाती. वह कब रुकेगा ही नहीं. ಪುರುಷಾರ್ಥದಲ್ಲಿ ಬಾಬಾ ಹೇಳ್ತೀನಿ ನೀವು ಎಂದಿಗೂ ಸಹ ನಿಲ್ಲೋದೇ ಇಲ್ಲ. ಕಭಿ ರುಕೇಗಾ ಹಿ ನಹೀ. ಉಸ್ಕಿ ಸ್ಪೀಡ್ ಕಭಿ ಡೀಲಿ ನಹೀ ಹೋ ಸಕ್ತಿ. ಬಾಬಾ ಹೇಳ್ತೀನಿ ನಿಮ್ಮ ಸ್ಪೀಡ್ ಯಾವುದೇ ಕಾರಣಕ್ಕೆ ಹಗುರ ಆಗೋದೇ ಇಲ್ಲ. ಹರ್ ಸೆಕೆಂಡ್ ಮೇ ಆಪ್ ಮೇ ತೀವ್ರತಾ ಹೋಗಿ. ಪ್ರತಿ ಸೆಕೆಂಡ್ ನಲ್ಲಿನೂ ಸಹ ನಿಮ್ಮಲ್ಲಿ ಒಂದು ತೀವ್ರತೆ ಅನ್ನುವಂಥದ್ದು ಬರ್ತಾ ಹೋಗುತ್ತೆ. और सभी रुकने का समय भी क्या है. ಬಾಬಾ ಹೇಳ್ತಾರೆ ಇನ್ನು ನಿಲ್ಲುವಂತ ಸಮಯನೂ ಸಹ ಏನಾಗುತ್ತೆ. ಬಾಬಾ ಹೇಳ್ತಾರೆ ನಿಲ್ಲುವಂತ ಸಮಯನೂ ಸಹ ಏನಾಗಿದೆ. और अभी रुकने का समय भी क्या है. रुककर उन आत्माओं के कारण ಬಾಬಾ ಹೇಳ್ತಾರೆ ನಿಂತು ಬಿಟ್ಟು ಆ ಆತ್ಮನ ಕಾರಣದಿಂದ ಬಾಬಾ ಹೇಳ್ತಾರೆ उसकी स्पीड कभी डीली नहीं हो सकती. हर सेकंड में तीव्रता होगी. और अभी रुकने का समय भी क्या है. रुककर उन आत्माओं के कारण और निवारण को हल करने का अभी समय है. ನಿಂತ್ಕೊಂಡು ಆ ಆತ್ಮನ ಕಾರಣವನ್ನ ನಿವಾರಣೆ ಮಾಡುವಂತ ಸಮಯ ಈಗ ನಮ್ಮ ಹತ್ರ ಇದೆಯಾ? ಇಲ್ಲ. रुक करके आप उस आत्मा का जो कारण है उसको निवारण कर सकते हो? नहीं. अभी तो बड़े बुजुर्ग हो गए हो ना. ಹೇಳ್ತಾರೆ ಈಗ ದೊಡ್ಡ ಮುದುಕರಾಗಿದ್ದಾರೆ, ವಯಸ್ಕರಾಗಿದ್ದಾರೆ, ವಾನಪ್ರಸ್ಥ ಅವಸ್ಥೆ ಆಗಿದೆ ನಿಮ್ದು. अभी तो वानप्रस्थ अवस्था में जाने का समय समीप आ रहा है. ಯಾಕಂದ್ರೆ ಈಗ ನಿಮ್ಮೆಲ್ಲರದೂ ಸಹ ವಾನಪ್ರಸ್ಥ ಅವಸ್ಥೆಯಲ್ಲಿ ಹೋಗುವಂತ ಸಮಯ ಬಹಳ ಸಮೀಪದಲ್ಲಿ ಬರ್ತಾ ಇದೆ. तो अपना घर सामने दिखाई नहीं देता आपको. ನಿಮ್ ಮನೆ ಎಲ್ಲಿಗೆ ಹೋಗ್ಬೇಕಾಗಿದೆಯೋ ಆ ಮನೆ ಎದುರುಗಡೆ ನಿಮಗೆ ಕಾಣ್ತಾ ಇಲ್ವಾ? अपना घर सामने दिखाई नहीं देता आपको. आखिरी यात्रा समाप्त कर आपको घर जाना है ना. ಕಡೆಗೆ ಯಾತ್ರೆಯನ್ನ ಸಮಾಪ್ತಿ ಮಾಡಿ ಮನೆಗೆ ಹೋಗ್ಬೇಕಲ್ವಾ? कोई भी बात भिन्न भिन्न रूपों भिन्न भिन्न बातों से सामने जब आती. ಬಾಬಾ ಹೇಳ್ತಾರೆ ಯಾವುದೇ ಒಂದು ಮಾತು ಭಿನ್ನ ಭಿನ್ನ ರೂಪಗಳಲ್ಲಿ ಭಿನ್ನ ಭಿನ್ನ ಮಾತುಗಳ ರೂಪದಲ್ಲಿ ಎದುರುಗಡೆ ಬಂದಾಗ कोई भी बात भिन्न भिन्न रूपों से भिन्न भिन्न बातों से सामने जब आती. ರೂಪ ತಾಳಬಹುದು ಅಥವಾ ಮಾತು ರೂಪದಲ್ಲಿ ಬರಬಹುದು.
तो पहले यह समझना चाहिए कि इन समस्याओं व भिन्न भिन्न रूपों की बातों को कितना बार हल किया है. ಯಾವಾಗ ಆ ಮಾತು ಅಥವಾ ಸಮಸ್ಯೆ ಬಂದಾಗ ಮೊದಲು ಇದನ್ನ ತಿಳ್ಕೋಬೇಕಾಗಿದೆ. पहले यह समझना चाहिए. ಏನ್ ತಿಳ್ಕೋಬೇಕು? ಇನ್ ಸಮಸ್ಯಾओं, ಈ ಬಂದಿರುವಂತಹ ಸಮಸ್ಯೆನನ್ನ या भिन्न भिन्न रूपों की बातों, भिन्न भिन्न ರೂಪಗಳಲ್ಲಿ ಬಂದಿರುವಂತಹ ಮಾತುಗಳನ್ನ ಕಿತ್ತನಾ ಬಾರ आपने हल किया, ಎಷ್ಟು ಬಾರಿ ನಾವು ಅದನ್ನ ಸಾಲ್ವ್ ಮಾಡಿರ್ಬೋದು. और करते करते अनुभवी भी तो बन गए हो ना. ಮಾಡ್ತಾ ಮಾಡ್ತಾ ಅನುಭವಿಗಳು ಸಹ ಆಗಿದ್ರಲ್ಲ. तो कितने बार के अनुभवी हो याद है? ಈ ತರ ಸಾಲ್ವ್ ಮಾಡ್ಕೊಳ್ತಾ ನೀವು ಎಷ್ಟು ಬಾರಿ ಅನುಭವಿಗಳಾಗಿದ್ರಿ ಗೊತ್ತಿದೆಯಾ ಏನಾದ್ರು? ಈ ತರ ಸಮಸ್ಯೆ ಬಂದಾಗ, ಮಾತು ಬಂದಾಗ ಅದನ್ನ ಎಷ್ಟು ಬಾರಿ ನೀವು ಸಮಸ್ಯೆನನ್ನ, ಮಾತನನ್ನ ಸಾಲ್ವ್ ಮಾಡಿದ್ರಿ? ಅನೇಕ ಬಾರ್ किया है. या याद आता है आपको? ಈ ತರ ಅನೇಕ ಬಾರಿ ನೀವು ಮಾಡಿದ್ರಿ. ಇದು ನೆನಪು ಬರುತ್ತಾ? कल्प पहले भी पास किया है. 5000 ವರ್ಷದ ಹಿಂದೆನೂ ಸಹ ನೀವು ಇದನ್ನ ಪಾಸ್ ಮಾಡಿದ್ರಿ. क्रॉस किया होगा. क्रॉस किया था वा किया होगा. बाबा क्वेश्चन ಕೇಳ್ತಾ ಇದ್ದಾರೆ. क्रॉस किया था या किया होगा. क्रॉस ಮಾಡಿದ್ರಾ, ಮಾಡಿರಬಹುದಾ, ಮಾಡಿರಬಹುದು ಅಥವಾ ಮಾಡಿದ್ದೀನಿ, ಆತರ ಏನು? ಮಾಡಿದ್ದೇವೆ. तो यह नहीं समझते कि अगर अनेक बार यह अनुभव नहीं किया होता, ಇದು ತಿಳ್ಕೊಳಕ್ ಆಗ್ತಾ ಇಲ್ವಾ ನಿಮಗೆ? कि ಈ ರೀತಿ ಅನೇಕ ಬಾರಿ ನಾವು ಅನುಭವ ಮಾಡಿಲ್ಲ ಅಂದ್ರೆ, अनेक बार यह अनुभव नहीं किया होता तो आज इतने समीप कैसे आते? ಅನೇಕ ಬಾರಿ ನಾನು ಇದನ್ನ ಮಾಡಿಲ್ಲ ಅಂದಾಗ ಇಷ್ಟು ನಾನು ಬ್ರಾಹ್ಮಣ ಪರಿವಾರಕ್ಕೆ, ಬಾಬನಿಗೆ ಸಮೀಪದಲ್ಲಿ ಹೇಗೆ ಬರಕ್ ಸಾಧ್ಯ? समीप कैसे आते? या हिसाब लगाना नहीं आता आपको? ಈ ಲೆಕ್ಕ ಮಾಡ್ಲಿಕ್ಕೆ ಬರೋದಿಲ್ವಾ ನಿಮಗೆ? पांडव तो हिसाब करने में होशियार होने चाहिए ना. पांडवों को पूछ रहे हैं, पांडव तो हिसाब करने में होशियार होने चाहिए. ಪಾಂಡವರು ಲೆಕ್ಕ ಹಾಕೋದ್ರಲ್ಲಿ ಬಹಳ ಚುರುಕು ಇರ್ತಾರಲ್ಲ. लेकिन शक्तियां नंबर 1 हो ಗೈಡ್, ಆದ್ರೆ ಶಕ್ತಿಯರಲ್ಲಿ ನಂಬರ್ 1 ಆಗಿದ್ದಾರೆ. ये स्मृति स्पष्ट और सरल रूप में रहे. ಅದರಿಂದ ಈ ಸ್ಮೃತಿ ಏನಿದೆ, ಅನೇಕ ಬಾರಿ ನಾನು ಇದನ್ನ ಸಾಲ್ವ್ ಮಾಡಿದ್ದೀನಿ, ಈ ಸಮಸ್ಯೆನನ್ನ, ಈ ಮಾತನ್ನ, ಈ ಸ್ಮೃತಿ ಏನಿದೆ ಸ್ಪಷ್ಟವಾಗಿ ಸರಳ ರೂಪದಲ್ಲಿ ನಿಮ್ಮಲ್ಲಿ ಇರಬೇಕಂತ. यह स्मृति स्पष्ट और सरल रूप में रहना चाहिए. खींचना ना पड़े, ಎಳಿಬಾರ್ದು, ಎಳೆಯೋ ತರ ಇರಬಾರ್ದು. अगर कल्प पहले की बात अभी तक बुद्धि में खींच कर लाते रहते हो तो क्या कहेंगे? ಕಲ್ಪದ ಹಿಂದಿನ ಮಾತನ್ನ ಇನ್ನೂ ಬುದ್ಧಿಯಲ್ಲಿ ಎಳ್ಕೊಂಡು ಬರ್ತಾ ಇದ್ದೀರಿ ಬಲವಂತವಾಗಿ ಅಂದ್ರೆ ಏನಂತ ಹೇಳ್ಬೇಕು? ಸಹಜವಾಗಿ ಸರಳವಾಗಿ ಬರ್ತಾ ಇಲ್ಲ ಮಾತು, ಎಳ್ಕೊಂಡು ಬರ್ತಾ ಇದ್ರಿ, ಪದೇ ಪದೇ ನೆನ್ಸ್ಕೊಳ್ತಾ ಇದ್ರಿ. तो ಏನಂತ ಹೇಳ್ಬೇಕು? अगर कल्प पहले की बात अभी तक बुद्धि में आप खींच कर लाते रहते हो तो क्या कहेंगे? जरूर कोई माया की खिंचावट अभी है ना. ಆ ಲೆಕ್ಕದಲ್ಲಿ ಮಾಯ ಒಂದು ಸೆಳೆತೆ ಇನ್ನೂ ಇದೆ ಅಂತಲ್ವಾ? इसीलिए बुद्धि में कल्प पहले वाली स्मृति, ಅದಕ್ಕೋಸ್ಕರ ಬುದ್ಧಿಯಲ್ಲಿ ಕಲ್ಪದ ಹಿಂದಿನ ಸ್ಮೃತಿ ಏನಿದೆ स्पष्ट और सरल रूप में नहीं आती है और इसीलिए ही विघ्नों को पार करने में मुश्किल अनुभव होता है. ಆ ಮಾತು ನಿಮಗೆ ಸರಳವಾಗಿ ಮತ್ತೆ ಸ್ಪಷ್ಟವಾಗಿ ಬರ್ತಾ ಇಲ್ಲದಿರೋ ಕಾರಣ, ಕಲ್ಪದ ಹಿಂದೆ ನಾನು ಪಾಸ್ ಆಗಿದ್ದೀನಿ ಅನ್ನುವಂತ ಮಾತು ಸರಳವಾಗಿ ಮತ್ತೆ ಸ್ಪಷ್ಟವಾಗಿ ಬರ್ದಿರೋ ಕಾರಣದಿಂದ ಏನಾಗ್ತಾ ಇದೆ? ವಿಘ್ನಗಳನ್ನ ಪಾರ್ ಮಾಡುವಂತದ್ರಲ್ಲಿ ನಿಮಗೆ ಕಷ್ಟದ ಅನುಭವ ಆಗ್ತಾ ಇದೆ. है तो मुश्किल नहीं, ಹೇಳ್ಬೇಕಂದ್ರೆ ಬಾಬಾ ಹೇಳ್ತಾ ಅದು ಯಾವುದು ಕಷ್ಟ ಇಲ್ಲ, ಬಟ್ ಕಷ್ಟದ ನಿಮಗೆ ಅನುಭೂತಿ ಆಗ್ತಾ ಇದೆ. जितना पुरुषार्थ का समय चला है, ಬಾಬಾ ಹೇಳ್ತಾರೆ
ಎಷ್ಟು पुरुषार्थ समय ನಡೆಯುತ್ತೆ जितना पुरुषार्थ का समय चला है जितना नॉलेज की लाइट और माइट मिली है ಬಾಬಾ ಹೇಳ್ತಾರೆ ಎಷ್ಟು ಜ್ಞಾನದ ಬೆಳಕು ಮತ್ತೆ ಜ್ಞಾನದ ಶಕ್ತಿ ನಿಮಗೆ ಸಿಕ್ಕಿದೆ जितना नॉलेज की लाइट और माइट आपको मिली हुई है उस प्रमाण वर्तमान समय ಬಾಬಾ ಹೇಳ್ತಾರೆ ಅದರ ಪ್ರಮಾಣ वर्तमान समय सरल और स्पष्ट होना चाहिए ನಾಲೆಜ್ನ ಬೆಳಕು ಮತ್ತೆ ನಾಲೆಜ್ನ ಶಕ್ತಿ ಅನುಸಾರವಾಗಿ ವರ್ತಮಾನ ಸಮಯ ಅಷ್ಟು ಸರಳ ಮತ್ತೆ ಸ್ಪಷ್ಟ ನಿಮಗೆ ಅನುಭವ ಆಗ್ಬೇಕಂತ इतना स्पष्ट हो जैसे ಬಾಬಾ ಹೇಳ್ತಾರೆ ಎಷ್ಟು ಸ್ಪಷ್ಟತೆ ನಿಮಗೆ ಅನುಭವ ಆಗ್ಬೇಕಂದ್ರೆ जैसे 1 मिनट पहले अगर कोई कार्य किया तो वह याद रहता है ना कि वह कभी भूल जाता है ಒಂದು ನಿಮಿಷದ ಹಿಂದೆ ನಾವೇನ್ ಕಾರ್ಯ ಮಾಡಿದೀವಿ ಆ ಕಾರ್ಯ ನೆನಪಿರುತ್ತಾ ಇಲ್ಲ ಮರ್ತೋಗ್ಬಿಡುತ್ತೆ ನೆನಪಿರುತ್ತಲ್ಲ ಸ್ಪಷ್ಟ ಅದೇ ರೀತಿಯಲ್ಲಿ 5000 ವರ್ಷದ ಹಿಂದೆ ನಾನು ಮಾಡಿರುವಂತ ಕಾರ್ಯನೂ ಸಹ ಅಷ್ಟೇ ಸ್ಪಷ್ಟವಾಗಿ ನಿಮಗೆ ಸರಳವಾಗಿ ಬಾಬಾ ಹೇಳ್ತಾರೆ ನೆನಪು ಬರಬೇಕು तो ऐसे ही 5000 वर्ष के बाद ऐसे स्पष्ट अनुभव हो जैसे कि 1 मिनट पहले किया हुआ कार्य 5000 ವರ್ಷದಲ್ಲೂ ಸಹ ಈ ರೀತಿ ನಿಮಗೆ ಅನುಭವ ಆಗ್ಬೇಕು ಹೇಗೆ ಅಂದ್ರೆ ನಾನು ಒಂದು ನಿಮಿಷದ ಮುಂಚೆ ನಾನು ಏನ್ ಕಾರ್ಯ ಮಾಡಿದ್ದೀನಿ ಅದು ಹೇಗೆ ನನಗೆ ಅನುಭವ ಆಗ್ತಾ ಇದೆ ಅದೇ ರೀತಿ ಈ 5000 ವರ್ಷದ ಮುಂಚೆನೂ ನಾನು ಈ ಸಮಸ್ಯೆನನ್ನ ಈ ಒಂದು ಪೇಪರ್ ನನ್ನ ಸಾಲ್ವ್ ಮಾಡಿದ್ದೀನಿ ಅಂತ अनुभव ಆಗ್ಬೇಕು जैसे पावरफुल कैमरा होती है तो 1 सेकंड में कितना स्पष्ट चित्र खींच लेती ಬಾಬಾ ಹೇಳ್ತಾರೆ ಹೇಗೆ ಒಂದು ಪವರ್ಫುಲ್ ಕ್ಯಾಮೆರಾ ಇದೆ ಅಂತ ತಿಳ್ಕೊ ಆ ಕ್ಯಾಮೆರಾ 1 ಸೆಕೆಂಡ್ ನಲ್ಲಿ ಎಷ್ಟು ಸ್ಪಷ್ಟವಾದಂತ ಚಿತ್ರನನ್ನ ಎಳೆಯುತ್ತೆ ಎಷ್ಟು ಪವರ್ಫುಲ್ ಇರುತ್ತೋ ಅಷ್ಟು ಚಿತ್ರನೂ ಸಹ ಸ್ಪಷ್ಟವಾಗಿರುತ್ತೆ ಮತ್ತೆ ಚೆನ್ನಾಗಿ ಕಾಣಿಸುತ್ತೆ ಕ್ಯಾಮೆರಾ ತಕ್ಕ 1 सेकंड में कितना स्पष्ट चित्र होगा कैच लेती कितना भी दूर का दृश्य हो ಕ್ಯಾಮೆರಾದಲ್ಲಿರುವಂತ ಲೆನ್ಸ್ ಎಷ್ಟೇ ದೂರದ ದೃಶ್ಯ ಇರಬಹುದು वह भी स्पष्ट सन्मुख आता जाता ಅಷ್ಟೇ ಸನ್ಮುಖದಲ್ಲಿ ಸ್ಪಷ್ಟವಾಗಿ ಆ ದೃಶ್ಯ ಕಾಣಿಸುತ್ತೆ तो क्या पावरफुल कैमरामैन नहीं बने हो ಇವತ್ತು ಬಾಬಾ ಇನ್ನೊಂದು ಹೊಸ ಕೆಲಸ ಕೊಡ್ತಾರೆ ಪ್ರಕಾಶನ್ ಏನಾಗ್ಬೇಕಂತಾರೆ ಕ್ಯಾಮ್ರಾಮನ್ ಆಗ್ಬೇಕು ಕ್ಯಾಮ್ರಾ ಎತ್ಕೊಂಡು ಫೋಟೋಗಳು ತೆಗೀರಿ तो क्या पावरफुल कैमरामैन नहीं बने कैमरा है कि दूसरे का लोन पर लेकर यूज करते हो ಕ್ಯಾಮ್ರಾ ಇದೆಯಾ ಇಲ್ಲ ಬೇರೆಯವ್ರದ್ದು ಏನಾದ್ರೂ ಲೋನ್ ನಲ್ಲಿ ತಗೊಂಡು ಯೂಸ್ ಮಾಡ್ತಾ ಇರ್ತೀರಿ ನಮ್ಮ ಹತ್ರ ಇಲ್ಲ ಬೇರೆಯವ್ರು ತಗೊಂಡು ಕ್ಯಾಮ್ರಾ ಇದೆಯಾ ಇಲ್ಲ ಬೇರೆಯವ್ರು ತಂದು ಯೂಸ್ ಮಾಡ್ತಾ ಇರ್ತಾರೆ ಇಲ್ಲ बाबा कहते कैमरा है या दूसरों का लोन पर लेकर यूज करते है तो कमर पावरफुल है बाबा ಹೇಳ್ತಾರೆ ಇದೆ ಅಂದ್ರೆ ಆ ಕ್ಯಾಮ್ರಾ ಪವರ್ಫುಲ್ ಆಗಿದೆಯಾ कि दूर का दृश्य ಸ್ಪಷ್ಟ ಅನುಭವ 5000 ವರ್ಷದ ಹಿಂದಿನ ನಡೆದಿರುವಂತ ದೃಶ್ಯ ನಿಮ್ಮ ಎದುರುಗಡೆ ಬಹಳ ಸ್ಪಷ್ಟವಾಗಿ ಸರಳವಾಗಿ ಅನುಭವ ಆಗ್ಬೇಕು ಅವಾಗ ಈ ಬಂದಿರುವಂತ ಸಮಸ್ಯೆ ಪ್ರಾಬ್ಲಮ್ ನನ್ನ ಇದೇನ್ ದೊಡ್ಡದೇನಿಲ್ಲ ಯಾಕಂದ್ರೆ 5000 ವರ್ಷ ಹಿಂದೆನೂ ಸಹ ನಾನು ಅದನ್ನ ಸಾಲ್ವ್ ಮಾಡಿದ್ದೀನಿ ಈಗಲೂ ಸಹ ಸಾಲ್ವ್ ಮಾಡಿದೆ ಆ ಕ್ಯಾಮ್ರಾ ಅಷ್ಟು ಸ್ಪಷ್ಟವಾಗಿದ್ರೆ ನಿಮಗೆ ಇದು ಬಹಳ ಈಸಿ ಆಗುತ್ತೆ ಸಮಸ್ಯೆನನ್ನ ಸಾಲ್ವ್ ಮಾಡೋದು कल्प पहले के चित्र उसमें स्पष्ट आ जाता है ಕಲ್ಪದ ಇಂದಿನ ಚಿತ್ರ ಏನಿದೆ ಅದರಲ್ಲಿ ಸ್ಪಷ್ಟವಾಗಿ ಎದುರುಗಡೆ ಬರುತ್ತಾ तो यह जो मन है यह एक बड़ी कैमरा ಬಾಬಾ ಹೇಳ್ತಾರೆ ಇದೇನ್ ಮನಸ್ಸು ಇದೆ ನಿಮ್ದು ಇದು ಬಹಳಷ್ಟು ದೊಡ್ಡ ಕ್ಯಾಮ್ರಾ ಆಗಿದೆ ಕ್ಯಾಮ್ರಾ ಯಾವುದು ಅಂದ್ರೆ ಇಲ್ಲಿ ನಿಮ್ಮ ಹತ್ರ ಇರೋದು ನಿಮ್ಮ ಮನಸ್ಸು ये जो मन है यह एक बड़ी कैमरा है हर एक सेकंड का चित्र इसमें खींचा नहीं जाता कुछ ಇದರಲ್ಲಿ ಪ್ರತಿಯೊಂದು ಸೆಕೆಂಡಿನ ಚಿತ್ರ ನೀವು ಎಳಿತಾ ಇಲ್ವಾ ಎಳಿತಾ ಇದ್ರೆ ಒಂದೊಂದು ಸೆಕೆಂಡ್ ಚಿತ್ರ ನಿಮ್ಮ ಮನಸ್ಸಿನ ಒಳಗಡೆ
ಬರ್ತಾನೆ ಇದೆ. कैमरा तो सभी के पास है, कैमरा ಅಂತೂ ಎಲ್ಲರ ಹತ್ರ ಇದೆ, लेकिन कोई कैमरा नजदीक के चित्र को खींच सकती है और कोई कैमरा चंद्रमा तक की भी फोटो खींच लेती. ಕೆಲವರು ಕ್ಯಾಮ್ರಾ ಹೆಂಗಿದೆ ಅಂದ್ರೆ, ಇಲ್ಲಿ ಬಾಬಾ ಹೇಳ್ತಾರೆ, ಕೆಲವು ಕ್ಯಾಮ್ರಾ ಬರೀ ಹತ್ರದಿ ಇಷ್ಟು ತನಕನೇ ಫೋಟೋ ತೆಗೆಯುವ ಕೆಪಾಸಿಟಿ, ಇನ್ನು ಕೆಲವ್ರದ್ದು ಚಂದ್ರನ್ ತನಕ फोटो ತೆಗೆಯುವಂತ ಕೆಪಾಸಿಟಿ ऐसा फोटो खींच लेती है. तो वह भी कैमरा और यह भी कैमरा. ಹೇಳ್ಬೇಕಂದ್ರೆ ಇದೂನು ಕ್ಯಾಮ್ರಾನೇ, ಮತ್ತೆ ಚಂದ್ರನ್ फोटो ತೆಗಿತಾ ಇದೆ ಅದೂನು ಕ್ಯಾಮ್ರಾ, और यहाँ की छोटी मोटी भी कैमरा तो है ना. तो हर एक के पास कितना पावरफुल कैमरा है अभी पता चला. ನಿಮ್ಮೆಲ್ಲರ ಹತ್ರ ಎಷ್ಟು ಪವರ್ಫುಲ್ ಕ್ಯಾಮ್ರಾ ಇದೆಯೇ ಗೊತ್ತಾಗಿದೆಯಾ. जब वो लोग चंद्रमा से यहाँ से वहां का खींच सकते हैं. ಈಗ ಅಲ್ಲಿ ಸೈಂಟಿಸ್ಟ್ಗಳು ವೈಜ್ಞಾನಿಕರು ಚಂದ್ರಮನ ನಂತರ ಅಥವಾ ಬೇರೆ ಗ್ರಹಗಳದ್ದು ಫೋಟೋಗಳನ್ನ ತೆಗೆಯುವ ಕೆಪಾಸಿಟಿ ಇದ್ದ ಅಂದಾಗ, तो आप साकार लोक में रहते, ಬಾಬಾ ಹೇಳ್ತಾರೆ ನೀವು ಈ ಸಾಕಾರ ಪ್ರಪಂಚದಲ್ಲಿರ್ತಾ निराकारी दुनिया का, आकारी दुनिया का व इस सारी सृष्टि के पास भविष्य का चित्र नहीं कह सकते. ಬಾಬಾ ಹೇಳ್ತಾರೆ ನೀವು ಈ ಸಾಕಾರ ಪ್ರಪಂಚದಲ್ಲಿದ್ದುಕೊಂಡು ಈ ನಿರಾಕಾರಿ ಪ್ರಪಂಚದು, ಆಕಾರಿ ಪ್ರಪಂಚದು ಮತ್ತೆ ಇದೇ ಸೃಷ್ಟಿಯ ಪಾಸ್ಟ್ ಮತ್ತೆ ಭವಿಷ್ಯತ್ ಈ ಫೋಟೋಗಳನ್ನ ತೆಗೆಯಕ್ಕಾಗಲ್ವಾ. ಕ್ಯಾಮ್ರಾಕೋ ಪವರ್ಫುಲ್ ಬನಾವ್, ಅದಕ್ಕೋಸ್ಕರ ಏನ್ ಮಾಡಿ ಫೋಟೋಗಳು ತೆಗಿಬೇಕಂದ್ರೆ ನಿಮ್ಮ ಕ್ಯಾಮ್ರಾನನ್ನ ಪವರ್ಫುಲ್ ಮಾಡ್ಕೊಳ್ಳಿ. जो उसमें जो बात जो दृश्य जैसा है वैसा दिखाई दे. ಯಾವ ತರ ಪವರ್ಫುಲ್ ಮಾಡ್ಕೋಬೇಕಂದ್ರೆ ಯಾವ ಮಾತು ಅಥವಾ ಯಾವ ದೃಶ್ಯ ಹೇಗಿದೆಯೋ ಹಾಗೆ ಸ್ಪಷ್ಟವಾಗಿ ಕಾಣಿಸ್ಬೇಕು. जो बात जो दृश्य जैसा है वैसा दिखाई दे. भिन्न भिन्न रूप में दिखाई ना दे, भिन्न भिन्न ರೂಪದಲ್ಲಿ ಕಾಣಿಸಬಾರದು. जो है जैसा है वैसे स्पष्ट दिखाई. ಯಾವುದು ದೃಶ್ಯ ಹೇಗಿದೆ ಆ ದೃಶ್ಯ ಹಾಗೆ ಸ್ಪಷ್ಟವಾಗಿ ಕಾಣಿಸ್ಬೇಕು. इसको कहते हैं पावरफुल कैमरा. ಅವಾಗ ಹೇಳಲಾಗುತ್ತೆ ಅದಕ್ಕೆ पावरफुल कैमरा. बताओ कोई भी ಸಮಸ್ಯಾ का रूप या खेल अनुभव ಅವ ಹೇಳ್ತಾರೆ ಅವಾಗ ಯಾವುದೇ ಒಂದು ರೂಪ ನಿಮಗೆ ಸಮಸ್ಯೆ ಅನ್ಸುತ್ತಾ. ಅವಾಗ ಬಾಬಾ ಹೇಳ್ತಾರೆ ಯಾವುದೇ ಒಂದು ರೂಪ ನಿಮಗೆ ಸಮಸ್ಯೆ ಅನ್ಸುತ್ತಾ, ಖೇಲ್ ಅನುಭವ ಇಲ್ಲ ಒಂದು ಆಟ ಅನುಭವ ಆಗುತ್ತೆ. तो अब की स्टेज के अनुसार, ಈಗ ನಿಮ್ಮ ಒಂದು ಮಾನಸಿಕ ಸ್ಟೇಜ್ ನ ಅನುಸಾರವಾಗಿ कि तब कहेंगे तीव्र पुरुषार्थ. अब के स्टेज के अनुसार ऐसी स्टेज बनाओ जो दृश्य सहज अनुभव, ದೂರದಿರುವಂತ ದೃಶ್ಯ ಹತ್ರದಲ್ಲಿ ಅನುಭವ ಆಗ್ತಾ ಇದೆ ಅಂದ್ರೆ ಆವಾಗ ಹೇಳ್ಬೋದು तीव्र पुरुषार्थ. अगर ऐसा कैमरा द्वारा चित्र पहले खींचते जाते, इंಥ कैमरा ಮೂಲಕ ಚಿತ್ರಗಳ ಮೊದಲೇ ನೀವು ತೆಗೆದಿಟ್ಟಾಗ उसके बाद साफ कराने के बाद मालूम पड़ता कि कैसे खींचे. ಕ್ಲೀನ್ ಮಾಡಿ ಆ ಕಾಲದಲ್ಲಿ ಇತ್ತು ನೆಗೆಟಿವ್ ಇತ್ತು, ಅದರನ್ನ ಕ್ಲೀನ್ ಮಾಡಿದ ಮೇಲೆ ಗೊತ್ತಾಗ್ತಾ ಇತ್ತು ಎಷ್ಟು ಸ್ಪಷ್ಟವಾಗಿ ಬಂದಿದೆ ಅಂತ. इसी ರೀತಿ से सारे दिन में ಅದೇ ವಿಧಾನದಿಂದ ಇಡೀ ದಿನದಲ್ಲಿ अपने अपने ऑटोमेटिक कैमरा द्वारा अनेक चित्र जो खींचते रहते हो, रात को फिर बैठकर उसको क्लियर देखना चाहिए. ರಾತ್ರಿಯಲ್ಲಿ ಕೂತ್ಕೊಂಡು ನಿಮ್ಮ ಮನಸ್ಸಿನ ಕ್ಯಾಮ್ರಾದಲ್ಲಿ ಇಡೀ ದಿನದಲ್ಲಿ ಏನೇನ್ ಚಿತ್ರಗಳನ್ನ ನಾನು ತೆಗೆದಿದ್ದೀನಿ, किस प्रकार के चित्र, ಯಾವ ಪ್ರಕಾರದ ಚಿತ್ರಗಳು ತೆಗೆದಿದ್ದೀನಿ, आज इस कैमरे द्वारा खींचा हूं. ಈ ಕ್ಯಾಮ್ರಾ ಮೂಲಕ ಯಾವ್ಯಾವ ಚಿತ್ರಗಳು ಇಡೀ ದಿನ ನಾನು ಫೋಟೋಗಳು ತೆಗೆದಿದ್ದೀನಿ, ರಾತ್ರಿ ಕೂತ್ಕೊಂಡು ಅವೆಲ್ಲ ತೆಗೆದು ಕ್ಲೀನ್ ಮಾಡಿ ನೋಡಿ ಅಂತ.